ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಸರ್ವರಿಗೂ ಸುಪ್ರಭಾತ. ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಇವತ್ತು ಜಗತ್ತಿನಲ್ಲಿ 148 ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಭಾರತ ದೇಶದಲ್ಲಿ 10,000 ಆಶ್ರಮಗಳು, ಸುಮಾರು 35,000 ಸಮರ್ಪಿತ ಅಕ್ಕಂದಿರು, ಸುಮಾರು 5,000 ಅಣ್ಣಂದಿರು ಸಮರ್ಪಿತ ಜೀವನವನ್ನು ಮಾಡ್ತಾ ಇದ್ದಾರೆ. ಮಧುಬನ ಮಹಾಯಜ್ಞದಲ್ಲಿ 2,000 ಸಹೋದರರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಮರ್ಪಿತವಾಗಿ. ಮಧುಬನದಲ್ಲಿ ಸುಮಾರು 18 ಸ್ಥಾನಗಳ ಬಾಬುವ್ರದ್ದು ಸ್ಥಾನಗಳಿದ್ದಾವೆ. ಜಗತ್ತಿನಲ್ಲಿ ಬಾಬುವರ ಪ್ರತ್ಯಕ್ಷತೆ ಆಗ್ತಾ ಇದೆ. ಆದರೆ ಇದಕ್ಕೆ ಆಧಾರವಾದಂತಹ ಮಾತು ತಪಸ್ಯವಾಗಿದೆ. ಬ್ರಹ್ಮ ಬಾಬುವರು ಸುಮಾರು 14 ವರ್ಷ ಕಾಲ ಪಾಕಿಸ್ತಾನದಲ್ಲಿ ಸಿಂಧ್ ಹೈದರಾಬಾದಲ್ಲಿ ತಪಸ್ಯ ಮಾಡಿಸಿ 1950ನೇ ಇಸ್ವಿಯಲ್ಲಿ 5ನೇ ತಿಂಗಳು 5ನೇ ತಾರೀಕಿಗೆ ಮೌಂಟ್ ಅಬು ಮಧುಬನಕ್ಕೆ ಬಾಬುವರು ಸುಮಾರು 380 ಬ್ರಾಹ್ಮಣರ ಜೊತೆ ಬ್ರಹ್ಮ ಬಾಬುವರು ಶಿವಬಾಬುವರು ಬಂದರು. ಈ ವಿಶಾಲವಾದಂತಹ ಈ ಪರಮಾತ್ಮನ ಮಹಾಯಜ್ಞವನ್ನು ನಾವು ನೋಡ್ತಿರ್ಬೇಕಾದ್ರೆ ಇದರ ಹಿನ್ನೆಲೆಯಿಂದ ಏನಿದೆ ಅನ್ನೋ ನೋಡಬೇಕಾಗ್ತದೆ. ಜಗದೀಶ್ ಬಾಯಿ ಅಂಥೇಳಿ ಬಾಬುವರು ಅನ್ಯನ್ಯ ರತ್ನ ಇದ್ದರು. ಬಾಬುವರದು ಇತಿಹಾಸವನ್ನು ಜಗತ್ತಿಗೆ ಪ್ರತ್ಯಕ್ಷ ಮಾಡಿದಂತಹ ಮಹಾನ ಯೋಗಿ, ತಪಸ್ವಿ ಆತ್ಮ. ಅವರಿಗೆ ಬಾಬುವರು ಸಂಜೆ ಅನ್ನುವಂತಹ ಪದವಿಯನ್ನು ಕೊಟ್ಟರು. ಮಹಾಭಾರತದಲ್ಲಿ ದಿವ್ಯ ದೃಷ್ಟಿಯನ್ನು ಪ್ರದಾನ ಮಾಡಿದಂತಹ ಆತ್ಮ ಅದು. ಯಾರು ದಿವ್ಯ ದೃಷ್ಟಿಯಿಂದ ಬರುವಂಥ ಸಮಯದಲ್ಲಿ ಏನಾಗ್ತದೆ ಎಲ್ಲವನ್ನು ಹೇಳ್ತಾ ಇದ್ದರು ಸಂಜೆ ಅಂಥೇಳಿ. ಆ ಸಂಜೆ ನಿಜವಾದ ಸಂಜೆ ಯಾರಂದ್ರೆ ಜಗದೀಶ್ ಬಾಯಿ ಅವರು. ಜಗದೀಶ್ ಬಾಯಿ ಅಂದ್ರೆ ಕಲ್ಪನಾತಾತೀತವಾದಂತಹ ಒಂದು ಆತ್ಮ. ಬ್ರಹ್ಮ ಬಾಬುವ್ರ ಹತ್ರ ಫಸ್ಟ್ ಟೈಮ್ ಬಾಬುವ್ರ ಹತ್ರ ಬಂದಾಗ ಬಾಬುವರು ವರದಾನವನ್ನು ಕೊಟ್ಟರು. ಈ ಮಹಾ ಯಜ್ಞದ ಇತಿಹಾಸವನ್ನು ಜಗತ್ತಿಗೆ ಪ್ರತ್ಯಕ್ಷ ಮಾಡುವಂತಹ ಕಾರ್ಯವನ್ನು ಬಾಬುವರು ವರದಾನ ರೂಪದಲ್ಲಿ ಆತ್ಮಕ್ಕೆ ಕೊಟ್ಟರು. ಅವರು ಮುಂದೆ ಜಗತ್ತಿಗೆ ಬ್ರಹ್ಮ ಬಾಬುವರ ಇತಿಹಾಸವನ್ನು ಬರುವಂಥ ಆತ್ಮಗಳಿಗೆ ಹೇಳಿಕೊಡುವಂಥ ಕಾರ್ಯವನ್ನು ಮಾಡಿದರು. ಯಾಕಂದರೆ ಬ್ರಹ್ಮ ಬಾಬುವರು ಆದಿರತ್ನಗಳು. ಅವರು ಏನನ್ನು ಪುರುಷಾರ್ಥ ಮಾಡಿದರು, ಅವರ ಜೀವನ ಚರಿತ್ರೆ ಹೆಂಗಿತ್ತು, ಬ್ರಹ್ಮ ಬಾಬುವರ ಜೀವನ ಚರಿತ್ರೆ ಏನಿತ್ತು, ಬ್ರಹ್ಮ ಬಾಬಾ ಆಗುವ ಮುಂಚೆ ಅವರು ದಾದಾ ಲೇಖರಾಜ್ ಆಗಿದ್ದರು, ಅವ್ರ ಜೀವನ ಹೇಗಿತ್ತು, ಅವರ ಜೀವನದಲ್ಲಿ ಎಷ್ಟು ಸಾಧನೆ ಇತ್ತು. ಯಾಕಂದರೆ ಜಗತ್ತಿನಲ್ಲಿ ಸುಮಾರು 800 ಕೋಟಿ ಆತ್ಮಗಳಿದಾವೆ, ಹೆಚ್ಚು ಕಡಿಮೆ ಇರ್ಬೋದು. ಅದರಲ್ಲಿ ಪರಮಾತ್ಮ ಬ್ರಹ್ಮ ಬಾಬಾರನ್ನೇ ಯಾಕೆ ಆರಿಸಿದರು? ಈ ಆತ್ಮದಲ್ಲಿ ಏನು ವಿಶೇಷತೆ ಇದೆ? ಪರಮಾತ್ಮನಿಗೆ ಗುರುತಿತ್ತು. ಬ್ರಹ್ಮ ಬಾಬಾರನ್ನ ಶಿವಬಾಬರು ಆರಿಸಿದರು. ಅವರ ಶರೀರದಲ್ಲಿ ಪ್ರವೇಶ ಮಾಡಿದರು. ಶಿವನ ರಥವಾಗಿ, ಭಾಗೀರಥವಾಗಿ, ನಂದಿಯಾಗಿ ಜಗತ್ತಿಗೆ ಇವತ್ತು ಪರಮಾತ್ಮನ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಪರಮಾತ್ಮನ ಜ್ಞಾನವನ್ನು ಕೊಟ್ಟದ್ದನ್ನು ವಿಶೇಷವಾಗಿ ನಾವು ಕೇಳಬೇಕಂದ್ರೆ ಅದಕ್ಕೊಂದು ಆಧಾರ ಬೇಕಾಗ್ತದೆ. ಯಾಕಂದ್ರೆ ಆಲ್ರೆಡಿ ಎಲ್ಲ ದಾದಿಗಳು ಶರೀರ ಬಿಟ್ಟು ಅಡ್ವಾನ್ಸ್ ಪಾರ್ಟಿಯಲ್ಲಿ ಸೇವೆಗಾಗಿ ಹೋಗಿದ್ದಾರೆ. ಒಬ್ಬರ ದಾದಿ ಇವತ್ತು ನಾವು ನೋಡ್ಬೋದು
ರತನಂ ದಾದಿಜಿ ಅವ್ರಿಗೆ 101 102 ವರ್ಷದ. ಆ ಜಗದೀಶ್ ಬಾಯಿ ಅವರು ಸಹ ಶರೀರ ಬಿಟ್ಟು ಹೋದರು. ಅದರ ಒಂದು ಸುಂದರವಾದಂತಹ ಖಜಾನೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಬ್ರಾಹ್ಮಣರಿಗೆ. ಬಹಳ ಜನರಿಗೆ ಈ ಬ್ರಹ್ಮ ಬಾಬಾರ ಜೀವನ ಚರಿತ್ರೆ ಏನು, ಬ್ರಹ್ಮ ಬಾಬಾವರು ಹೆಂಗಿದ್ದರು, ಬ್ರಹ್ಮ ಬಾಬಾವರದ ಒಂದು ವ್ಯಕ್ತಿತ್ವ ಏನಿತ್ತು ಕೇಳ್ತಾ ಇರ್ತೀವಿ ಆವಾಗವಾಗ ಸ್ವಲ್ಪ ಯಾರ ಹತ್ರ ದಾದಿಗಳು ಅನುಭವದಲ್ಲಿ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾವರು ವಿಶೇಷ ಸಂಕಲ್ಪ ಕೊಟ್ಟರು. ತುಂಬ ವರ್ಷದಿಂದ ನಾನು ಸಂಕಲ್ಪ ಮಾಡ್ತಾ ಇದ್ದೆ. 2 ಪುಸ್ತಕಗಳಿದ್ದಾವೆ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ. ಇದನ್ನು ಬರೆದವರು ಜಗದೀಶ್ ಬಾಯಿ ಅವರು. ಯಾಕಂದರೆ ಜಗದೀಶ್ ಬಾಯಿ ಈ ಮಾತುಗಳನ್ನು ಬರೀಬೇಕಂದ್ರೆ ಎಲ್ಲ ದಾದಿಗಳ ಬಾಯಿಂದ ಅವರ ಅನುಭವಗಳ ಕೇಳಿ, ಬಾಬಾವರ ಸಮೀಪದಲ್ಲಿರುವಂಥ ಎಲ್ಲರಿಗೆ ಮಾತುಗಳನ್ನು ಕೇಳಿ, ಅನುಭವದ ಆಧಾರವಾಗಿ ಬ್ರಹ್ಮ ಬಾಬಾವರ ಅದ್ಭುತ ಜೀವನ ಚರಿತ್ರೆಯನ್ನು ಬಾಬಾವರು ಬರೆದಿದ್ದಾರೆ. ಜೀವನವನ್ನು ಪರಿವರ್ತನೆ ಮಾಡುವಂಥ ಒಂದು ಅದ್ಭುತ ಜೀವನ ಚರಿತ್ರೆ. ಆದಿದೇವ ಪ್ರಜಾಪಿತ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ, ದಾದಾ ಲೇಖರಾಜ್ ಅವರ ಜೀವನ ಚರಿತ್ರೆ. ಈ 2 ಪುಸ್ತಕಗಳಲ್ಲಿ ಆ ಇಡೀ ಜೀವನ ಒಂದು ರಹಸ್ಯವನ್ನು ಅವ್ರದ್ದು ಬಾಬು ಜಗದೀಶ್ ಅವರು ಬರೆದಿಟ್ಟಿದ್ದಾರೆ. ನನಗೆ ಸಂಕಲ್ಪ ಏನು ಬರ್ತಾಯಿತ್ತು ಅಂದರೆ ನಮ್ಮ ಕನ್ನಡದಲ್ಲಿ ಈ ಪುಸ್ತಕ ಆಗಬೇಕಂಥೇಳಿ ತುಂಬ ಸಂಕಲ್ಪ ಮಾಡ್ತಿದ್ದೆ. ವಿಶೇಷವಾಗಿ ಈ ಪುಸ್ತಕ ಬಾಬ್ದಾದವ್ರ ಕೈಯಿಂದ ಉದ್ಘಾಟನೆ ಆಯಿತು ಕನ್ನಡದಲ್ಲಿ. ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ ಒಂದು ಸುಂದರ ಪುಸ್ತಕ ಅದ. ಭಾಳ ಜನ ಓದಿರ್ಬೋದು, ಯಾರು ಓದಿಲ್ಲ ಅಂದ್ರೆ ಆ ಪುಸ್ತಕವನ್ನು ತೆಗೆದುಕೊಂಡು ಓದ್ರಿ. ಅದನ್ನು ದಿನಾಲೂ ಸ್ವಲ್ಪ ಸಮಯ ತೆಗೆದು ಮಧ್ಯದಲ್ಲಿ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಬಾಬಾವರು ನನ್ನ ಮುಖಾಂತರ ಈ ಜೀವನ ಚರಿತ್ರೆಯ ವಿಚಾರಗಳನ್ನು ಕನ್ನಡದಲ್ಲಿ ಹೇಳಿಸ್ತಾರೆ. ನಾನು ನಿಮಿತ್ತನಾಗಿದ್ದೇನೆ. ಅದಕ್ಕೆ ಈ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯನ್ನು ಇದು 2ನೇ ಒಂದು ವಿಷಯದ. ಆಲ್ರೆಡಿ ಒಂದು ಅವ್ಯಕ್ತ ಪಾಲನೆ ನಡೀತಾ ಇದೆ, ಅದು ನಡೀತಾ ಇರ್ತದೆ. ಇದು ಜೊತೆಯಲ್ಲಿ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯನ್ನು ನೋಡೋಣ, ಅನುಭವ ಮಾಡೋಣ. ನಾವು ಸಹ ಬ್ರಹ್ಮ ಬಾಬ್ ಸಮಾನಾಗಿ ವಿಶ್ವದ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿ ಆಗೋಣ. ಜಗದೀಶ್ ಬಾಯಿ ಅವರು ತನು ಮನ ಧನ ಸಂಕಲ್ಪ ಸಮಯವನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿ ತಮ್ಮ ಜೀವನದ ಉದ್ದಕ್ಕೂ ಎಷ್ಟು ಕಾಲ ಬಾಬಾವ್ರ ಮಕ್ಕಳಾಗಿದ್ದರು ಅಲ್ಲಿಂದ ಇಲ್ಲಿವರೆಗೆ ಶರೀರ ಬಿಡುವವರೆಗೆ ತುಂಬ ಸೇವೆ ಮಾಡಿದ್ದಾರೆ. ಎಲ್ಲದರಲ್ಲಿ ನಂಬರ್ 1 ಆಗಿದ್ದರು. ನೆಕ್ಸ್ಟ್ ಬ್ರಹ್ಮ ಅನ್ಬೋದು ನಮಗೆ. ಬ್ರಹ್ಮ ಬಾಬಾವರ ಪ್ರತಿರೂಪವಾಗಿ ತಮ್ಮ ಕಾರ್ಯವನ್ನು ಮಾಡಿದರು. ಅವರು ಈ ಮಾತುಗಳನ್ನು ಅನುಭವದ ಆಧಾರವಾಗಿ ಬರೆದಿದ್ದಾರೆ. ಒಂದೊಂದು ಮಾತುಗಳನ್ನು ನಾವು ದಿನಾಲೂ ನೋಡೋಣ. ಯಾರು ಈ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅವರಿಗೆ ಕೋಟಿ ಧನ್ಯವಾದಗಳು. ಜೊತೆಯಲ್ಲಿ ಸರಳಾ ದಾದಿಜಿಯವರು ಇದಕ್ಕೆ ಸಹಯೋಗ ಕೊಟ್ಟರು. ಅವ್ರಿಗೆ ಸಹ ಕೋಟಿ ಧನ್ಯವಾದಗಳು. ಯಾಕಂದ್ರೆ ಬಾಬಾವ್ರದ್ದು ಈ ದಿವ್ಯ ಜ್ಞಾನವನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕಂದ್ರೆ ಭಾಷೆದ ಅವಶ್ಯಕತೆ ಭಾಳ ಅದ. ಯಾಕಂದರೆ ನಾವೆಲ್ಲರೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಆತ್ಮಗಳು. ಹಿಂದಿ ಮಾತನಾಡೋದಿಲ್ಲ, ಹಿಂದಿ ಬರೆಯೋದು ನಮಗೆ ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಬಾಬಾವರು ಹೇಳ್ತಾರೆ ಅವರವರ ಭಾಷೆಯಲ್ಲಿ ಅದನ್ನು ಅನುವಾದ ಮಾಡಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದಂತಹ ಆಸೆ
ಜಗದೀಶ್ ಬಾಯಿ ಅವ್ರಿಗಿತ್ತು. ಯಾರು ಇದನ್ನು ಮಾಡಿ ತಮ್ಮ ಸಮಯವನ್ನು, ತಮ್ಮ ಸಂಕಲ್ಪಗಳನ್ನು ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಆತ್ಮಗಳಿಗೆ ಕೊಟ್ಟಿದ್ದಾರೆ, ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು ಮನಸ್ಸಿನಿಂದ. ಸುಮಾರು 88ನೇ ಇಸ್ವಿಯಿಂದ ಜಗದೀಶ್ ಬಾಯಿ ಎಲ್ಲಿವರೆಗಿದ್ದರು ಶರೀರ ಬಿಡುವವರೆಗೆ ಅವ್ರ ಜೊತೆ ಬಹಳ ಒಳ್ಳೆಯ ಒಂದು ಸಂಬಂಧ ಇತ್ತು ನನ್ನ ಆತ್ಮದ್ದು. ಪ್ರತಿ ಸಲ ಮಧುಬನಕ್ಕೆ ಬಂದಾಗ ಜಗದೀಶ್ ಬಾಯಿ ಅವರು ಅವಶ್ಯವಾಗಿ ನನಗೆ 5 ನಿಮಿಷ ಯಾರು ಟೈಮ್ ಕೊಡ್ತಿದ್ರು. ಅವರು ಜೀವನದ ಧಾರಣೆಗಳನ್ನು, ಅವರ ಮಾತುಗಳನ್ನು, ಅವರ ಲೇಖನಗಳನ್ನು ನೋಡಿದರೆ ನಾವು ಧನ್ಯರು. ಇಂಥ ಮಹಾನ್ ಆತ್ಮಗಳ ಸಂಬಂಧ ನಮ್ಮ ಜೊತೆ ಇತ್ತು. ಅದಕ್ಕೆ ನನಗೇನು ಖುಷಿ ಅದಂದರೆ ಅವರ ಅಂಗಸಂಗದಲ್ಲಿದ್ದು ಜಗದೀಶ್ ಬಾಯಿ ಅವರು ರಿಯಲಿ ಜಗದೀಶ್ ಅಂಥೇಳಿ ಅವ್ರದ್ದು ಹೆಸರಿದ್ದರೂ ಸುದಕ್ಕೆ ಶಿವಬಾಬು ಅವರಿಗೆ ಸಂಜೆ ಅಂತ ಹೆಸರು ಕೊಟ್ಟಿದ್ದರು. ಅವರ ಜೀವನದಲ್ಲಿ ಅವರು ಮಾಡಿದ ಸೇವೆಗಳನ್ನು, ಅವರು ಮಾಡಿದ ಸೇವೆ ಇವತ್ತು ಅನೇಕರಿಗೆ ತುಂಬ ಲಾಭ ಆಗ್ತದೆ. ಅದಕ್ಕೆ ಈ ಒಂದು 2ನೇ ಒಂದು ಪ್ರಯತ್ನ ನಂದು. ಯಾಕಂದ್ರೆ ಸೇವೆ ಇರ್ತದೆ, ಸಮಯ ತೆಗೆದು ಜೀವನ ಚರಿತ್ರೆಯನ್ನು ನೋಡೋಣ. ಇವತ್ತಿನ ದಿನ ಇದು ಪೀಠಿಕೆ ಬ್ರಹ್ಮಬಾಬುರ ಜೀವನ ಚರಿತ್ರೆ ಬಗ್ಗೆ ಮಧ್ಯದಲ್ಲಿ ಅವ್ಯಕ್ತ ಪಾಲನೆ ನೋಡೋಣ ಮತ್ತು ಬ್ರಹ್ಮಬಾಬುರ ಜೀವನ ಚರಿತ್ರೆ ನೋಡೋಣ. ಬರುವಂಥ ಆತ್ಮಗಳು ಎಲ್ಲರಿಗೂ ಲಾಭವಾಗಬೇಕು. ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ.